ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KA ನಡೆಸುವ ಯಾವುದೇ ಎಕ್ಸಾಮ್ಗಳಲ್ಲಿ ಈ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಎಂಬ ಥೀಮ್ಗಳಿಂದ ನಿರಂತರವಾಗಿ ಪ್ರಶ್ನೆ ಬರ್ತಾವೆ. ಅದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂದ್ರೆ, 2 ಅಥವಾ 2ಕ್ಕಿಂತ ಹೆಚ್ಚು ಚಳುವಳಿಗಳನ್ನು ನೀಡುವ ಮೂಲಕ ಕಾಲಾನುಕ್ರಮವಾಗಿ ಅರೇಂಜ್ ಮಾಡಿರಿ ಅಂತ ಕೇಳ್ಬೋದು. ಕ್ರೊನಾಲಜಿ ಕೇಳ್ಬೋದು. ನೆಕ್ಸ್ಟ್ ಯಾವುದೇ ಒಂದು ಅಥವಾ ಈಗ ಬ್ರಹ್ಮ ಸಮಾಜ ಆಗಿರ್ಬೋದು, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ಯಾವುದೇ ಒಂದು ಸಮಾಜವನ್ನು ನೀಡುವ ಮೂಲಕ ಅವುಗಳ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ಬೋದು. ಇವುಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಬೋದು. ಅಥವಾ ಹೊಂದಿಸಿ ಬರೆಯುವ ರೂಪದಲ್ಲಿ ಸಮಾಜಗಳು ಮತ್ತು ಅದರ ಸ್ಥಾಪಕರು ಈ ಒಂದು ವಿಧಾನದಲ್ಲಿ ಹೊಂದಿಸಿ ಬರೆಯುವ ರೂಪದಲ್ಲಿ ಕೇಳ್ಬೋದು. ಆ ಉದ್ದೇಶದಿಂದ ಏನು ಮಾಡೋಣ, ಈ ಭಾರತದಲ್ಲಿಯ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ವಿವರವಾಗಿ ಅಧ್ಯಯನ ಮಾಡುವ ಒಂದು ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇ ಬಾರಿಗೆ 1828ರಲ್ಲಿ ಬ್ರಹ್ಮೋ ಸಮಾಜವನ್ನು ಸ್ಥಾಪನೆ ಮಾಡಲಾಯಿತು. ಯಾರು? ರಾಜಾರಾಮ್ ಮೋಹನ್ ರಾಯರು. ಇದಕ್ಕೂ ಮುಂಚೆ 1814ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಆತ್ಮೀಯ ಸಭಾ ಅಂಥೇಳಿ ಸ್ಥಾಪನೆ ಮಾಡಿರ್ತಾರೆ. ಆತ್ಮೀಯ ಸಭಾ. ಸೊ ರಾಜಾರಾಮ್ ಮೋಹನ್ ರಾಯವರು 1828ರಲ್ಲಿ ಬ್ರಹ್ಮೋ ಸಮಾಜ, 1814ರಲ್ಲಿ ಆತ್ಮೀಯ ಸಭಾ. ಯಾವ ಉದ್ದೇಶದಿಂದ ಈ ಬ್ರಹ್ಮ ಸಮಾಜವನ್ನು ನಿರ್ಮಾಣ ಮಾಡಿದ್ರು ಅಂದ್ರೆ, ಮೂಲತಃ ಅಂದಿನ ಸಮಾಜದಲ್ಲಿ ಸಾಂಪ್ರದಾಯವಾದಿ ವ್ಯವಸ್ಥೆ ಇತ್ತು, ಬಹುದೇವತಾರಾಧನೆ ಇತ್ತು, ಪುರೋಹಿತಶಾಹಿ ಪ್ರಾಬಲ್ಯವಿತ್ತು. ಇವುಗಳೆಲ್ಲವನ್ನು ವಿರೋಧಿಸಿ ಏನು ಮಾಡ್ತಾರೆ, ಏಕದೇವೋಪಾಸನೆಯನ್ನು ಬೆಂಬಲಿಸ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ, ಪುರೋಹಿತಶಾಹಿ ಪ್ರಾಬಲ್ಯವನ್ನು ಟೀಕಿಸ್ತಾರೆ ಮತ್ತು ಇಂಗ್ಲೀಷ್ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಪತ್ರಿಕೋದ್ಯಮದ ಮೂಲಕ ಏನು ಮಾಡ್ತಾರೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸಾಂಪ್ರದಾಯಿಕವಾದಿ ಕಟ್ಟಳೆಗಳ ವಿರುದ್ಧ ಏನು ಮಾಡ್ತಾರೆ, ದನಿ ಎತ್ತುತ್ತಾರೆ. ಇದು ಇವರ ಉದ್ದೇಶವಾಗಿತ್ತು. ಈ ಮೂಲಕ ಏನು ಮಾಡ್ತಾರೆ, ಇವರ ಪ್ರಮುಖ ಕೊಡುಗೆ ಏನಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಮುಖ ಕೊಡುಗೆ ಏನಂದ್ರೆ, ಸತಿ ಪದ್ಧತಿಯನ್ನು ವಿರೋಧಿಸಿದರು. ಇವರು ಸತಿ ಪದ್ಧತಿಯನ್ನು ವಿರೋಧಿಸಿದರು. ಈ ರಾಜಾರಾಮ್ ಮೋಹನ್ ರಾಯರ ಪ್ರಯತ್ನವನ್ನು ಅರಿತು ಅಂದಿನ ಭಾರತದ ಮೊದಲ ಗವರ್ನರ್ ಜನರಲ್ ಅಂತೇಳಿ ಯಾರನ್ನು ಕರಿತೇವೆ, ವಿಲಿಯಂ ಬೆಂಟಿಕ್ ಅವರು ಏನು ಮಾಡ್ತಾರೆ, ಸತಿ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರ್ತಾರೆ. 1829ರಲ್ಲಿ ಸತಿ ಕಾಯ್ದೆಯನ್ನು ತರ್ತಾರೆ. ಮೊದಲು ಈ ಕಾಯ್ದೆ ಕೇವಲ ಬಂಗಾಲಕ್ಕೆ ಸೀಮಿತವಾಗಿರ್ತದೆ. ನಂತರದ ಕಾಲಘಟ್ಟದಲ್ಲಿ ಸಂಪೂರ್ಣ ಭಾರತಕ್ಕೆ ಇದು ಏನಾಗ್ತದೆ, ಅನ್ವಯ ಆಗ್ತದೆ. 1829ರಲ್ಲಿ ಸತಿ ಕಾಯ್ದೆಯನ್ನು ತರ್ತಾರೆ. ಸೊ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು 1828ರಲ್ಲಿ ಸ್ಥಾಪನೆ ಮಾಡಿದ್ರು. ಅದಕ್ಕೂ ಮುಂಚೆ 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡಿದ್ರು. ಯಾವ ಉದ್ದೇಶ ಅನ್ನೋದು ನೋಡಿದೆವು. ಸೊ ಇದಷ್ಟು ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜದ ನಿರ್ಮಾಣದ ಬಗ್ಗೆ ನೋಡಿದೆವು. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂಥೇಳಿ ಕರಿತೇವೆ. ಸೊ ಹಾಗಾದರೆ ಮುಖ್ಯವಾಗಿ ಅವರು 2 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಮೊದಲನೇದು ಸಂವಾದ ಕೌಮುದಿ ಅನ್ನೋ ಪತ್ರಿಕೆ. ನೆಕ್ಸ್ಟ್ ಮೀರತ್ ಉಲ್ ಅಕ್ಬರ್. ಈ ರೀತಿಯಾಗಿ ರಾಜಾರಾಮ್ ಮೋಹನ್ ರಾಯರು 2 ಪತ್ರಿಕೆಗಳನ್ನು ಪ್ರಕಟಣೆ ಮಾಡ್ತಾರೆ. ನೆಕ್ಸ್ಟ್ ಇವರು 2 ಕೃತಿಗಳನ್ನು ರಚನೆ ಮಾಡ್ಯಾರ. 2 ಕೃತಿ, ಅ ಗಿಫ್ಟ್ ಟು ಮೊನೋಥಿಸ್ಟ್ಸ್ ಅಂದ್ರೆ ಈ ಏಕದೇವೋಪಾಸನೆಯನ್ನು ಮಾಡುವವರಿಗೆ ಗಿಫ್ಟ್ ಅಂಥೇಳಿ ಕೃತಿಯನ್ನು ಬರೀತಾರೆ, ಅ ಗಿಫ್ಟ್ ಟು ಮೊನೋಥಿಸ್ಟ್ಸ್. ನೆಕ್ಸ್ಟ್ ದ ಪ್ರಿಸೆಪ್ಟ್ಸ್ ಆಫ್ ಜೀಸಸ್. ಇವೆರಡು ಕೃತಿಗಳು ಕೂಡ ರಾಜಾರಾಮ್ ಮೋಹನ್ ರಾಯರಿಗೆ ಸೇರಿದ್ದು. ಆಗಲೇ ಹೇಳಿದಾಗೆ 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಈ ರಾಜಾರಾಮ್ ಮೋಹನ್ ರಾಯರ ಹೆಸರು ಮೂಲತಃ ರಾಜಾರಾಮ್ ಮೋಹನ್ ರಾಯ್ ಆಗಿರುವುದಿಲ್ಲ. ಇವರಿಗೆ ರಾಜ ಎಂಬ ಬಿರುದನ್ನು ಯಾರು ಕೊಟ್ಟರು ಅಂತ ಕೇಳ್ಬೋದು. ಮೊಘಲ ಚಕ್ರವರ್ತಿ 2ನೇ ಅಕ್ಬರ್ ಶಾ ಇವರಿಗೆ ರಾಜ ಅನ್ನೋ ಬಿರುದನ್ನು ನೀಡ್ತಾನೆ, ರಾಜ ಅನ್ನೋ ಬಿರುದು. ನೆಕ್ಸ್ಟ್, ಮೂಲತಃ ಇವರು ಭಾರತದಲ್ಲಿ ಸಮಾಜ ಸುಧಾರಣೆ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲೇ ಪಾಲ್ಗೊಂಡರು. ಮುಂದೆ 1833ರಲ್ಲಿ ಇವರು ಇಂಗ್ಲೆಂಡಿನ ಬ್ರಿಸ್ಟಲ್ ಎಂಬಲ್ಲಿ ನಿಧನರಾದರು. ಇದು ಯಾಕೆ ಹೇಳತ್ತೀವಿ ಅಂದ್ರೆ, ಇದು ಮೂಲತಃ UPSCದಲ್ಲಿ ಇದೊಂದು ಸ್ಟೇಟ್ಮೆಂಟ್ ಬಂದದ, ಇವರ ಸಮಾಧಿ ಎಲ್ಲಿ ಅದ ಅಂಥೇಳಿ. ಸೊ ಇಂಗ್ಲೆಂಡಿನ ಬ್ರಿಸ್ಟಲ್ನಲ್ಲಿ ಇವರ ಸಮಾಧಿ ಅದ. ನೆಕ್ಸ್ಟ್ ಸ್ನೇಹಿತರೆ, ಈ ಬ್ರಹ್ಮೋ ಸಮಾಜ ಏನದಲ್ಲ, ಹಲವು ವಿಭಾಗಗಳಲ್ಲಿ ವಿಂಗಡಣೆ ಆಗ್ತದೆ. ಯಾವಾಗ ಈ ರಾಜಾರಾಮ್ ಮೋಹನ್ ರಾಯರು ತೀರಿಕೊಂಡ ನಂತರ ಇದರ ಉಸ್ತುವಾರಿಯನ್ನು ಯಾರು ವಹಿಸ್ತಾರೆ, ದೇವೇಂದ್ರನಾಥ್ ಟ್ಯಾಗೋರ್ ಅವರು ವಹಿಸ್ತಾರೆ. ದೇವೇಂದ್ರನಾಥ್ ಟ್ಯಾಗೋರ್ ಮೂಲತಃ ಇವ್ರದ್ದು ಯಾವುದು, ತತ್ವಬೋಧಿನಿ ಸಭಾ ಅಂಥೇಳಿ ಇವರೊಂದು ಸಭೆಯನ್ನು ಸ್ಥಾಪನೆ ಮಾಡಿರ್ತಾರೆ.
ತತ್ವಬೋಧಿನಿ ಸಭಾ. ಇದಕ್ಕೆ ತತ್ವಬೋಧಿನಿ ಪತ್ರಿಕೆಯನ್ನು ಕೂಡ ಮುಖವಾಣಿಯಾಗಿ ಹೊಂದಿರ್ತಾರೆ, ತತ್ವಬೋಧಿನಿ ಪತ್ರಿಕೆ. ಸೊ ಇವರ ನಂತರ ಇವ್ರು ಏನು ಮಾಡ್ತಾರೆ, ದೇವೇಂದ್ರನಾಥ್ ಟ್ಯಾಗೋರ್ ಅವರು ಇದರ ಉಸ್ತುವಾರಿಯನ್ನು ನೋಡ್ತಾರೆ. ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಕೇಶವಚಂದ್ರ ಸೇನ್ ಅವರಿಗೆ ಈ ಬ್ರಹ್ಮೋ ಸಮಾಜದ ಸರ್ವ ಉಸ್ತುವಾರಿಯನ್ನು ನೀಡ್ತಾರೆ. ಮುಂದೆ ಈ ಕೇಶವಚಂದ್ರ ಸೇನ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್ ಇಬ್ಬರಿಗೂ ಕೂಡ ಕ್ಲಾಶ್ ಆಗೋಣ ಏನಾಗ್ತದೆ. ದೇವೇಂದ್ರನಾಥ್ ಟ್ಯಾಗೋರರ ಮೂಲತಃ ಆದಿ ಬ್ರಹ್ಮೋ ಸಮಾಜವನ್ನು ನಡೆಸ್ಕೊಂಡು ಹೋಗ್ತಾರೆ. ಆದಿ ಬ್ರಹ್ಮೋ ಸಮಾಜ ದೇವೇಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಈ ಕೇಶವಚಂದ್ರ ಸೇನದ ಯಾವುದು ಭಾರತೀಯ ಬ್ರಹ್ಮೋ ಸಮಾಜ ಅಥವಾ ಬ್ರಹ್ಮೋ ಸಮಾಜ ಆಫ್ ಇಂಡಿಯಾ, ಕೇಶವಚಂದ್ರ ಸೇನ. ನೆಕ್ಸ್ಟ್ ಇದು ಯಾವಾಗಾಯಿತು, 1866 1866. ಇವರಿಬ್ಬರ ನಡುವೆ ಸಿದ್ಧಾಂತಗಳ ಈ ಕ್ಲಾಶ್ ಸಂದರ್ಭ, ಸಿದ್ಧಾಂತಗಳ ಮೇಲೆ ಸಂಘರ್ಷ ಉಂಟಾದ ಕಾರಣದಿಂದಾಗಿ ಬ್ರಹ್ಮೋ ಸಮಾಜ ಒಡೆದು ಆದಿ ಬ್ರಹ್ಮ ಸಮಾಜ ಮತ್ತು ಬ್ರಹ್ಮ ಸಮಾಜ ಆಫ್ ಇಂಡಿಯಾ, ಭಾರತೀಯ ಬ್ರಹ್ಮ ಸಮಾಜ ಅಂತೇಳಿ ವಿಭಾಗ ಆಗ್ತದೆ. ನೆಕ್ಸ್ಟ್ ಕೇಶವಚಂದ್ರ ಸೇನ ಮತ್ತು ಈ ಇತರ ಬ್ರಹ್ಮ ಸಮಾಜದ ಸದಸ್ಯರ ನಡುವೆ ಸೈದ್ಧಾಂತಿಕ ಸಂಘರ್ಷ ಮತ್ತೆ ಆಗ್ತದೆ. ಅವಾಗ ಏನಾಗ್ತದೆ, ಮತ್ತು ಈ ಕೇಶವಚಂದ್ರ ಸೇನರ ಈ ಭಾರತೀಯ ಬ್ರಹ್ಮ ಸಮಾಜ ಒಡೆದು ಏನಾಗ್ತದೆ, 2 ಆಗ್ತದೆ. ಸಾಧಾರಣ ಬ್ರಹ್ಮ ಸಮಾಜ ಒಂದು ನಿರ್ಮಾಣ ಆಗ್ತದೆ. ಅದರ ಸ್ಥಾಪಕರು ಯಾರಂದ್ರೆ ಆನಂದ್ ಮೋಹನ್ ಬೋಸ್. ಸೊ ಬ್ರಹ್ಮ ಸಮಾಜದ ಸ್ಥಾಪಕ ಯಾರು, ರಾಜಾರಾಮ್ ಮೋಹನ್ ರಾಯ. ಅದು ಮುಂದೆ 1866 2 ಭಾಗ ಆಗ್ತದೆ, ಆದಿ ಬ್ರಹ್ಮ ಸಮಾಜ ಮತ್ತು ಭಾರತೀಯ ಬ್ರಹ್ಮ ಸಮಾಜ. ಆದಿ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಂದ್ರೆ ಅಥವಾ ಅದನ್ನು ನಡೆಸ್ಕೊಂಡು ಹೋಗೋರು ಯಾರಂದ್ರೆ ದೇವೇಂದ್ರನಾಥ್ ಟ್ಯಾಗೋರ. ನೆಕ್ಸ್ಟ್ ಭಾರತೀಯ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಂದ್ರೆ ಕೇಶವಚಂದ್ರ ಸೇನ. ನೆಕ್ಸ್ಟ್ ಈ ಕೇಶವಚಂದ್ರ ಸೇನ ಮತ್ತು ಇತರ ಭಾರತೀಯ ಬ್ರಹ್ಮ ಸಮಾಜದ ಸದಸ್ಯರ ನಡುವೆ ಸೈದ್ಧಾಂತಿಕ ಸಂಘರ್ಷ ಉಂಟಾಗೋಣ ಏನಾಗ್ತದೆ, ಸಾಧಾರಣ ಬ್ರಹ್ಮ ಸಮಾಜ ಅನ್ನೋ ಮತ್ತೊಂದು ಪಂಥ ನಿರ್ಮಾಣ ಆಗ್ತದೆ. ಅದರ ಸ್ಥಾಪಕರು ಯಾರಂದ್ರೆ ಆನಂದ್ ಮೋಹನ್ ಬೋಸ್. ಸ್ನೇಹಿತರೆ, ಇದು ಬ್ರಹ್ಮ ಸಮಾಜ ಆಯಿತು. ನೆಕ್ಸ್ಟ್ ಆರ್ಯ ಸಮಾಜ ಮೂಲತಃ 1875 ಇದನ್ನು ಸ್ಥಾಪನೆ ಮಾಡಲಾಯಿತು. ಎಲ್ಲಿ, ಬಾಂಬೆಯಲ್ಲಿ 1875. ಯಾರು ಮಾಡಿದ್ರು, ಸ್ವಾಮಿ ದಯಾನಂದ ಸರಸ್ವತಿಯವರು. ಮೂಲತಃ ಆ ಕಾಲದಲ್ಲಿ ಏನಾಗ್ತಿರ್ತದೆ, ಸನಾತನ ಧರ್ಮದಿಂದ ಬೇರೆ ಧರ್ಮಗಳಿಗೆ ಮತಾಂತರವಾಗುವುದು ಸ್ವಾಭಾವಿಕ ಆಗಿರ್ತದೆ. ಇವ್ರೇನು ಮಾಡ್ತಾರೆ, ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಶುದ್ಧಿ ಚಳುವಳಿ, ಧಾರ್ಮಿಕ ಪರಿವರ್ತನೆ ಆಗಿರುವವರನ್ನು ಪುನಃ ತಮ್ಮ ಸನಾತನ ಧರ್ಮಕ್ಕೆ ಕರೆತರುವ ಒಂದು ಪ್ರಯತ್ನವನ್ನು ಶುದ್ಧಿ ಚಳುವಳಿಯ ಮೂಲಕ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ವೇದಗಳಿಗೆ ಮರಳಿ ಎಂಬ ಘೋಷಣೆಯನ್ನು ಇವರು ನೀಡ್ತಾರೆ. ವೇದಗಳಿಗೆ ಸಮಾಜ ಅಥವಾ ಸಂಪ್ರದಾಯದಲ್ಲಿದ್ದ ಯಾವುದೇ ಅನಿಷ್ಟ ರೂಢಿಗಳನ್ನು ಬಗೆಹರಿಸುವ ಉದ್ದೇಶದಿಂದ ಇವರು ಏನಂತಾರೆ, ಎಲ್ಲದಕ್ಕೂ ಸೊಲ್ಯೂಷನ್ ಎಲ್ಲಿದೆ, ವೇದಗಳಲ್ಲಿ ಅದ ಅಂಥೇಳಿ ವೇದಗಳಿಗೆ ಮರಳಿ ಎಂಬ ಸಂದೇಶವನ್ನು ನೀಡ್ತಾರೆ. ನೆಕ್ಸ್ಟ್ ಇವರು ಬಾಲ್ಯ ವಿವಾಹ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು ಮತ್ತು ಸ್ತ್ರೀ ಅಸಮಾನತೆಗಳನ್ನು ವಿರೋಧ ಮಾಡ್ತಾರೆ. ಕೊನೆಗೆ ಸ್ತ್ರೀ ಸಮಾನತೆಯನ್ನು ಪ್ರೋತ್ಸಾಹನೆ ಮಾಡ್ತಾರೆ. ಇವರು ಸ್ತ್ರೀ ಅಸಮಾನತೆಯನ್ನು ಕೊನೆಗೊಳಿಸಿ ಸ್ತ್ರೀ ಸಮಾನತೆಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ನೆಕ್ಸ್ಟ್ ಶಿಕ್ಷಣ ಮತ್ತು ತತ್ವ ಪ್ರಸಾರದ ಉದ್ದೇಶದಿಂದ ಇವರು ಏನು ಮಾಡ್ತಾರೆ, ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಗಳನ್ನು ತೆರೀತಾರೆ. ಇವರು ಮೂಲತಃ ಸತ್ಯಾರ್ಥ ಪ್ರಕಾಶ ಎನ್ನುವ ಕೃತಿಯನ್ನು ಬರೆದಾರೆ. ಇದೇ ನೇರವಾಗಿ ಪ್ರಶ್ನೆ ಆಗ್ಬೋದು, ಸತ್ಯಾರ್ಥ ಪ್ರಕಾಶ ಕೃತಿ ಯಾರ್ದು ಅಂದ್ರೆ ಅದು ಸ್ವಾಮಿ ದಯಾನಂದ ಸರಸ್ವತಿ ಅವರಿಗೆ ಸೇರದ. ಈ ಒಂದು ಕೃತಿಯ ಮೂಲಕ ಏನು ಹೇಳ್ತಾರೆ, ದಯಾನಂದ ಸರಸ್ವತಿಯವರು ತಮ್ಮ ಈ ಆರ್ಯ ಸಮಾಜದ ತತ್ವಗಳನ್ನು ಏನು ಮಾಡ್ತಾರೆ, ಪ್ರತಿಪಾದಿಸ್ತಾರೆ ಸತ್ಯಾರ್ಥ ಪ್ರಕಾಶದ ಮೂಲಕ. ಇವರ ಇತರ ಕೃತಿಗಳನ್ನು ನೋಡೋದಾದ್ರೆ ವೇದ ಭಾಷ್ಯ ಭೂಮಿಕಾ ಆಗಿರ್ಬೋದು, ಋಗ್ವೇದ ಭಾಷ್ಯ ಇವರ ಇತರ ಕೃತಿಗಳು. ಸ್ನೇಹಿತರೆ, ನೆಕ್ಸ್ಟ್ ಪ್ರಾರ್ಥನಾ ಸಮಾಜವನ್ನು ಮೂಲತಃ 1867 ಬಾಂಬೆಯಲ್ಲಿ ಆತ್ಮಾರಾಮ್ ಪಾಂಡುರಂಗ್ ತರ್ಕಡ್ಕರ್ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಅವರು ಮೂಲತಃ ಇವರು ಮಹಾರಾಷ್ಟ್ರದ ಪ್ರಮುಖ ಸಮಾಜ ಸುಧಾರಕರು. ಅಸ್ಪೃಶ್ಯತೆ ನಿವಾರಣೆ ಆಗಿರ್ಬೋದು, ವಿಧವಾ ವಿವಾಹ ಆಗಿರ್ಬೋದು, ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದವರು. ಸಮಾಜವು ದೀನ ದಲಿತರ ಉದ್ಧಾರಕ್ಕಾಗಿ ರಾತ್ರಿ ಶಾಲೆಗಳು ಮತ್ತು ಅನಾಥಾಶ್ರಮಗಳನ್ನು ಸ್ಥಾಪನೆ ಮಾಡ್ತದೆ ಪ್ರಾರ್ಥನಾ ಸಮಾಜ. ನೆಕ್ಸ್ಟ್ ಮಹಾದೇವ್ ಗೋವಿಂದ್ ರಾನಡೆಯವರಾಗಿರ್ಬೋದು, RG ಭಂಡಾರ್ಕರ್ ಆಗಿರ್ಬೋದು, NG ಚಂದಾವರ್ಕರ್ ಈ ಒಂದು ಪ್ರಾರ್ಥನಾ ಸಭೆಯ ಸದಸ್ಯರಾಗಿರ್ತಾರೆ. ಜೊತೆಗೆ ಭಾರತದಲ್ಲಿ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ತೆರೆದ ದೋಂಡೋ ಕೇಶವ್ ಕರ್ವೆ ಕೂಡ ಈ ಪ್ರಾರ್ಥನಾ ಸಮಾಜದ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್
ನೆಕ್ಸ್ಟ್ ಯಾವುದು ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜ ಮೂಲತಃ ಈ ಸತ್ಯಶೋಧಕ ಸಮಾಜವನ್ನು 1873 ಸೆಪ್ಟೆಂಬರ್ 24 ಪುಣೆಯಲ್ಲಿ ಏನು ಸ್ಥಾಪನೆ ಮಾಡಲಾಯಿತು. ಯಾರು ಮಾಡಿದ್ರು? ಮಹಾತ್ಮ ಜ್ಯೋತಿರಾವ್ ಫುಲೆ. ಮಹಾತ್ಮ ಜ್ಯೋತಿರಾವ್ ಫುಲೆ ಇವರು ಸಾಮಾನ್ಯವಾಗಿ ಕೆಳವರ್ಗದ ಸಮಾಜಕ್ಕೆ, ಕೆಳವರ್ಗದ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರು. ಇವರೇನು ಮಾಡ್ತಾರೆ? ಹಿಂದುಳಿದ ವರ್ಗಗಳ ಏಳಿಗೆಗಾಗಿ, ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಏನು ಮಾಡ್ತಾರೆ? ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಮಹಿಳೆಯರಿಗಾಗಿ ಮೊದಲ ಶಾಲೆಯನ್ನು ಸ್ಥಾಪಿಸಿದ ಶಿಕ್ಷಣ ಕ್ರಾಂತಿಗೆ ಕಾರಣರಾದರು. ಮೂಲತಃ ಸ್ನೇಹಿತರೆ, ಈ ಮಹಾತ್ಮ ಜ್ಯೋತಿರಾವ್ ಫುಲೆಯವರ ಹೆಂಡತಿ ಯಾರಂದ್ರೆ ಸಾವಿತ್ರಿಬಾಯಿ ಫುಲೆಯವರು. ಸಾವಿತ್ರಿಬಾಯಿ ಫುಲೆಯವರು 1848 ಪುಣೆಯ ಬೀಡೇವಾಡಿಯಲ್ಲಿ ಮೊದಲ ಮಹಿಳಾ ಶಾಲೆಯನ್ನು ಆರಂಭ ಮಾಡ್ತಾರೆ. ಮಹಿಳಾ ಶಾಲೆ 1848 ಪುಣೆಯ ಬೀಡೇವಾಡಿಯಲ್ಲಿ. ಓಕೆ. ನೆಕ್ಸ್ಟ್, ಪೌರೋಹಿತ್ಯದ ಪ್ರಭಾವವನ್ನು ಕಡಿಮೆ ಮಾಡಿ ಸಮಾಜದಲ್ಲಿ ಸಮಾನತೆಯನ್ನು ಸ್ಥಾಪಿಸಲು ಶ್ರಮಿಸ್ತಾರೆ. ಇವರು ಪ್ರಮುಖವಾಗಿ 4 ಬುಕ್ಗಳನ್ನು ಬರೆದಾರ, 4 ಕೃತಿಗಳನ್ನು ಬರೆದಾರ. ಈ ಕೃತಿಗಳ ಮೇಲಿಂದೆ KA BWSSBಯಲ್ಲಿ ಒಂದು ಕ್ವಶನ್ ರೈಸ್ ಆಗ್ಯದ. ಏನಂದ್ರೆ, ಗುಲಾಮ್ಗಿರಿ ಪುಸ್ತಕವನ್ನು ಜ್ಯೋತಿರಾವ್ ಫುಲೆಯವರು ಯಾರಿಗೆ ಅಥವಾ ಯಾವ ದೇಶಕ್ಕೆ ಅರ್ಪಣೆ ಮಾಡ್ಯಾರ ಅಂಥೇಳಿ ಕ್ವಶನ್ ಆಗಿತ್ತು. ಸೊ ಅಮೇರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಡಿದ ಕಪ್ಪು ವರ್ಣದ ಜನರಿಗೆ ಇದನ್ನು ಅರ್ಪಣೆಯನ್ನು ಮಾಡಿರ್ತಾರೆ. ಸೊ ಗುಲಾಮ್ಗಿರಿ ಯಾರಿಗೆ ಅರ್ಪಣೆ? ಅಮೇರಿಕಕ್ಕೆ ಅರ್ಪಣೆ ಮಾಡ್ಯಾರ. ಇಲ್ಲಿ ಪ್ರಮುಖ ಪುಸ್ತಕಗಳನ್ನು ನೋಡೋದಾದ್ರೆ ಗುಲಾಮ್ಗಿರಿ ಒಂದು ರೈತನ ಚಾಟು, ಇದನ್ನು ಮರಾಠಿಯಲ್ಲಿ ಏನಂತ ಕರೀತಾರೆ? ಶೇತ್ಕರ್ಯಾಚಿ ಆಸರು ಅಂಥೇಳಿ ಕರೀತಾರೆ, ರೈತನ ಚಾಟು. ನೆಕ್ಸ್ಟ್, ಸಾರ್ವಜನಿಕ ಸತ್ಯಧರ್ಮ ಮತ್ತು ತೃತೀಯ ರತ್ನ ಅನ್ನೋದು ತೃತೀಯ ರತ್ನ ನಾಟಕದ. ಸೊ ಹೀಗೆ ಈ ಮಹಾತ್ಮ ಜ್ಯೋತಿರಾವ್ ಫುಲೆಯವರು 4 ಕೃತಿಗಳನ್ನು ಬರೆದಾರ. ಇನ್ನೂ ಅದಾವು ಇವು 4 ಮಹತ್ವದ ಕೃತಿಗಳು. ಮುಖ್ಯವಾಗಿ ಪುಣೆಯಲ್ಲಿ 1873 ಸತ್ಯಶೋಧಕ ಸಮಾಜವನ್ನು ನಿರ್ಮಾಣ ಮಾಡ್ತಾರೆ. ಯಾವ ಉದ್ದೇಶದಿಂದ ಅನ್ನೋದು ನೆನಪಿಡಬೇಕು. 1848 ತಮ್ಮ ಮಡದಿಯಾದ ಸಾವಿತ್ರಿಬಾಯಿ ಫುಲೆಯೊಂದಿಗೆ ಏನು ಮಾಡ್ತಾರೆ? ಪುಣೆಯಲ್ಲಿ ಮಹಿಳಾ ಶಾಲೆಯನ್ನು ತೆರೀತಾರೆ. ಸೊ ಇದಷ್ಟು ಸತ್ಯಶೋಧಕ ಸಮಾಜ. ನೆಕ್ಸ್ಟ್, ರಾಮಕೃಷ್ಣ ಮಿಷನ್ ಮೂಲತಃ ಸ್ವಾಮಿ ವಿವೇಕಾನಂದರವರು 1897 ಮೇ 1 ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಇವ್ರದ ಉದ್ದೇಶ ಅಥವಾ ಗುರಿ ಏನಿರ್ತದೆ? ಮಾನವನ ಸೇವೆಯೇ ಮಾಧವನ ಸೇವೆ ಎಂಬುದು ಇವರ ತತ್ವವಾಗಿರ್ತದೆ. ಬಡತನ ನಿರ್ಮೂಲನೆ, ಶಿಕ್ಷಣದ ಮೂಲಕ ಯುವಜನರಲ್ಲಿ ದೇಶ ಪ್ರೇಮವನ್ನು ಬೆಳೆಸುವುದು ಇವರ ಉದ್ದೇಶವಾಗಿರ್ತದೆ. ಪ್ರಕೃತಿ ವಿಕೋಪಗಳ ಸಮಯದಲ್ಲಿ ಜನರಿಗೆ ನೆರವಾಗುವ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ತಾರೆ ರಾಮಕೃಷ್ಣ ಮಿಷನ್ದಡಿ. ನೆಕ್ಸ್ಟ್, 1893 ಚಿಕಾಗೋದಲ್ಲಿ ಏನಾಗ್ತದೆ? ವಿಶ್ವ ಧರ್ಮ ಸಮ್ಮೇಳನ ನಡೆದಿರ್ತದೆ. ಆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಾರೆ. ಈ ಒಂದು ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂದ್ರೆ, ಇದನ್ನು ಒಂದು ಸ್ಟೇಟ್ಮೆಂಟ್ ಅಥವಾ ಕ್ರೊನಾಲಜಿ ಟೈಮ್ದಾಗ ಯೂಸ್ ಮಾಡ್ಬೋದು. 1893 ವಿವೇಕಾನಂದರವರು ಈ ಶಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಇದು ಯಾವಾಗಂದ್ರೆ 1893. ಸೊ ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆ ಆಯಿತು? 1897 ಮೇ 1 ಸ್ವಾಮಿ ವಿವೇಕಾನಂದರ ಮೂಲಕ ಸ್ಥಾಪನೆ ಆಯಿತು. ದೇಶ ಪ್ರೇಮ ಯುವಕರಲ್ಲಿ ಬೆಳೆಸುವುದು ಇದರ ಮೂಲ ಉದ್ದೇಶವಾಗಿತ್ತು. ಮಾನವನ ಸೇವೆಯೇ ಮಾಧವನ ಸೇವೆ ಎನ್ನುವುದು ಇವರ ತತ್ವವಾಗಿತ್ತು. ಇದು ರಾಮಕೃಷ್ಣ ಮಿಷನ್. ಮುಖ್ಯವಾಗಿ ವಿವೇಕಾನಂದರವರು ಈ ರಾಮಕೃಷ್ಣ ಮಿಷನ್ ಮೂಲಕ 2 ಪತ್ರಿಕೆಗಳನ್ನು ಹೊರಡಿಸ್ತಿದ್ರು. ಈ 2 ಪತ್ರಿಕೆಗಳು ರಾಮಕೃಷ್ಣ ಮಿಷನ್ದ ಮುಖವಾಣಿಯಂತೆ ಕೆಲಸ ಮಾಡ್ತಿದ್ದವು. ಯಾವುದು? ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ 2 ಕೃತಿಗಳು ವಿವೇಕಾನಂದರಿಗೆ ಸೇರಿವೆ. ನೆಕ್ಸ್ಟ್, ಅಲಿಘರ್ ಚಳವಳಿ ಮೂಲತಃ 1875 ಉತ್ತರ ಪ್ರದೇಶದ ಅಲಿಘರ್ ಎಂಬಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಯಾರು ಮಾಡಿದ್ರು? ಸರ್ ಸೈಯದ್ ಅಹಮದ್ ಖಾನ್. ಮೂಲತಃ ಮುಸ್ಲಿಂ ಸಮಾಜದಲ್ಲಿ ಏನು ಜನರಲ್ಲಿ ಮೂಢನಂಬಿಕೆ ಎದ್ದು ಕಾಣುತ್ತಿತ್ತು. ಇವರೇನು ಮಾಡಿದ್ರು? ಆಧುನಿಕ ಶಿಕ್ಷಣವನ್ನು ಒದಗಿಸುವ ಮೂಲಕ ಸಾಂಪ್ರದಾಯವಾದಿ ಮನೋಭಾವವನ್ನು ಬದಲಾಯಿಸುವ ಒಂದು ಕಾರ್ಯವನ್ನು ಈ ಅಲಿಘರ್ ಚಳವಳಿಯ ಮೂಲಕ ಮಾಡಿದ್ರು. ಇವರು ಅಲಿಘರ್ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ಮೊದಲ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್
ಕಾಲೇಜು ಅಂಥೇಳಿ ಕರಿತಿದ್ರು. ಆರಂಭದಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತೇಳಿ ಕರಿತಿದ್ರು. ಸ್ನೇಹಿತರೆ, ಇನ್ನೊಂದು ಈ ಸರ್ ಸೈಯದ್ ಅಹ್ಮದ್ ಖಾನ್ ಅವರು 1864ರಲ್ಲಿ ಸೈಂಟಿಫಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಮೂಲ ಉದ್ದೇಶ ಇಷ್ಟೇ, ಅವರ ಸಮುದಾಯದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು, ಇಂಗ್ಲೀಷ್ ಭಾಷೆಯ ಕಲಿಕೆ ಇದರ ಉದ್ದೇಶವಾಗಿತ್ತು. ಸೊ ವೈಜ್ಞಾನಿಕ ಸೊಸೈಟಿ ಅಥವಾ ಸೈಂಟಿಫಿಕ್ ಸೊಸೈಟಿ 1864ರಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾರು? ಸರ್ ಸೈಯದ್ ಅಹ್ಮದ್ ಖಾನ್. ಇವರು ಆರಂಭ ಮಾಡಿದ ಮೊದಲ ಕಾಲೇಜು ಈ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಅಂತ ಹೇಳಿ ಕರಿತೀವಲ್ಲ, ಅದರ ಮೂಲ ಹೆಸರು ಏನಿರ್ತದೆ? ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು. ಸ್ನೇಹಿತರೆ, ಇದಷ್ಟು ಈ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ಮಹತ್ವದ 6 ಸಮಾಜಗಳು, ಮಹತ್ವದ 6 ಈ ಚಳುವಳಿಗಳಾದವು. ನೆಕ್ಸ್ಟ್ ಇನ್ನೂ ಹಲವು ಅದಾವೆ ಸ್ನೇಹಿತರೆ, ಸಣ್ಣ ಅದಾವೆ. ಇಲ್ಲಿ ಏನಂತ ಕೇಳ್ಬೋದು, ಯಾರು ಯಾವ ಸಮಾಜ ಅಥವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡೋದು ಅಂತ ಕೇಳ್ಬೋದು. ಸೊ ಅದನ್ನು ವಿವರವಾಗಿ ನೋಡೋದಾದ್ರೆ, ಮೊದಲನೇದು ದಕ್ಷಿಣ ಭಾರತದಲ್ಲಿ ಹಲವು ಜಾತಿ ವಿರೋಧಿ ಹೋರಾಟಗಳು ನಡೀತಾವು. ಜಾತಿ ವಿರೋಧಿ ಹೋರಾಟಗಳು ಮೊದಲನೇದು 1903ರಲ್ಲಿ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ SNDP ಅಂತೇಳಿ ನಾವು ಕರಿತೇವೆ. SNDP ಇದನ್ನು ಸ್ಥಾಪನೆ ಮಾಡಿದವರು ಯಾರು? ನಾರಾಯಣ್ ಗುರು ಅವರು. ಮೂಲತಃ ಎಲ್ಲಿ? ಕೇರಳದಲ್ಲಿ. ಈಳವ ಸಮುದಾಯದ ಪ್ರಗತಿಗಾಗಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇವರ ಉದ್ದೇಶ ಅಥವಾ ತತ್ವ ಏನಿರ್ತದೆ ಅಂದ್ರೆ, ಎಲ್ಲರಿಗೂ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನೋದು ಇವರ ತತ್ವವಾಗಿರ್ತದೆ. ಸೊ SNDP ಅಥವಾ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪನೆ ಮಾಡಿದವರು ನಾರಾಯಣ್ ಗುರುಗಳು, ಕೇರಳದಲ್ಲಿ, ಈಳವ ಸಮುದಾಯದ ಪ್ರಗತಿಗಾಗಿ. ಓಕೆ, ಇವರ ತತ್ವ ಎಲ್ಲರಿಗೂ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಓಕೆ, ನೆಕ್ಸ್ಟ್ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಥವಾ ಆತ್ಮಗೌರವ ಚಳುವಳಿ ಮುಖ್ಯವಾಗಿ 1925ರಲ್ಲಿ ಸ್ಥಾಪನೆ ಆಗ್ತದೆ. EV ರಾಮಸ್ವಾಮಿ ನಾಯ್ಕರ್ ಅವರನ್ನು ನಾವು ಪೆರಿಯಾರ್ ಅಂಥೇಳಿ ಗುರುತಿಸ್ತೇವೆ. ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೂಲ ಉದ್ದೇಶ ಏನಿರ್ತದೆ? ಬ್ರಾಹ್ಮಣೇತರರ ಆತ್ಮಗೌರವಕ್ಕಾಗಿ ಈ ಚಳುವಳಿಯನ್ನು ನಡೆಸ್ತಾರೆ. ಆತ್ಮಗೌರವ ಚಳುವಳಿ 1925ರಲ್ಲಿ. ಯಾರು? EV ರಾಮಸ್ವಾಮಿ ನಾಯ್ಕರ್ ಅವರನ್ನು ಪೆರಿಯಾರ್ ಅಂಥೇಳಿ ಗುರುತಿಸ್ತೇವೆ. ಇದರ ಉದ್ದೇಶದಿಂದ ಅಂದರೆ ಬ್ರಾಹ್ಮಣೇತರರ ಆತ್ಮಗೌರವಕ್ಕಾಗಿ ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಜಸ್ಟಿಸ್ ಪಾರ್ಟಿಯು ಸರ್ಕಾರಿ ಹುದ್ದೆಗಳಲ್ಲಿ ಬ್ರಾಹ್ಮಣೇತರಿಗೆ ಮೀಸಲಾತಿ ನೀಡಲು ಶ್ರಮಿಸಿತು. ಇದೇನು ಮಾಡ್ತದೆ? ಮೊದಲ ಬಾರಿಗೆ ಏನು ಈ ಬ್ರಾಹ್ಮಣೇತರರು ಆಡಳಿತದಲ್ಲಿ ಅಥವಾ ಸರ್ಕಾರಿ ಹುದ್ದೆಗಳಲ್ಲಿ ಸೇರಬೇಕಾದ್ರೆ ಅವರಿಗೆ ಮೀಸಲಾತಿಯನ್ನು ಒದಗಿಸಬೇಕು ಅನ್ನೋದಕ್ಕೆ ಇದು ಒಂದು ಶ್ರಮ ಪಡ್ತದೆ. ಸೊ ಆತ್ಮಗೌರವ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್. ನೆಕ್ಸ್ಟ್ ಜಸ್ಟಿಸ್ ಪಾರ್ಟಿ ಚಳುವಳಿ. ಜಸ್ಟಿಸ್ ಪಾರ್ಟಿ 1916ರಲ್ಲಿ ಮೂಲತಃ CN ಮುದಲಿಯಾರ್ ಮತ್ತು TM ನಾಯರ್ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಜಸ್ಟಿಸ್ ಪಾರ್ಟಿ. ನೆಕ್ಸ್ಟ್ ಸಾಧು ಜನ ಪರಿಪಾಲನಾ ಸಂಘ. ಸಾಧು ಜನ ಪರಿಪಾಲನಾ ಸಂಘ 1907ರಲ್ಲಿ ಸ್ಥಾಪನೆ ಆಗ್ತದೆ. ದಲಿತ ನಾಯಕ IM ಕಾಯಿ ಅವರು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ಈ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? IM ಕಾಯಿ ಅವರು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ಈ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಸಾರ್ವಜನಿಕ ರಸ್ತೆಗಳ ಬಳಕೆಯ ಹಕ್ಕು ಎಲ್ಲರ ಹಕ್ಕು, ಎಲ್ಲರೂ ಪಡೆಯಬಹುದು ಅನ್ನೋದು ಈ ಕ್ರಾಂತಿಕಾರಿ ಹೋರಾಟವಾಗಿರ್ತದೆ. ಸ್ನೇಹಿತರೆ, ನೆಕ್ಸ್ಟ್ ವೈಚಾರಿಕ ಮತ್ತು ಆಧ್ಯಾತ್ಮಿಕ ಸುಧಾರಣೆಗಳು. ಮೊದಲನೇದಾಗಿ ಥಿಯೋಸಾಫಿಕಲ್ ಸೊಸೈಟಿ 1875ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಮೂಲತಃ ಇದು ಭಾರತದಲ್ಲಿ ಸ್ಥಾಪನೆ ಆಗಿರುವುದಿಲ್ಲ. ಇದನ್ನು ಎಲ್ಲಿ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ನ್ಯೂಯಾರ್ಕ್ದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಯಾರು ಸ್ಥಾಪನೆ ಮಾಡಿರ್ತಾರಂದ್ರೆ ಮೇಡಮ್ ಬ್ಲಾವಟಸ್ಕಿ ಮತ್ತು ಕರ್ನಲ್ ಓಲ್ಕಾಟ್ ಅವರು ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು 1875ರಲ್ಲಿ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡಿರ್ತಾರೆ. ನಂತರ ಏನು ಭಾರತಕ್ಕೆ ಎಂಟ್ರಿ ಆಗೋಣ, ಚೆನ್ನೈನ ಅಡಿಯಾರ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನಾಗಿ ಮಾಡಲಾಗ್ತದೆ. ಸೊ ಥಿಯೋಸಾಫಿಕಲ್ ಸೊಸೈಟಿಯ ಭಾರತದಲ್ಲಿಯೇ ಕೇಂದ್ರ ಕಚೇರಿ ಯಾವುದಂದ್ರೆ ಅಡಿಯಾರ. ಯಾವಾಗ ಅನ್ನಿ ಬೆಸೆಂಟ್ರವರು ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸೇರ್ತಾರೆ, ಸದಸ್ಯತ್ವವನ್ನು ಪಡಿತಾರೆ, ಆವಾಗ ಇದನ್ನು ಜನಪ್ರಿಯಗೊಳಿಸ್ತಾರೆ ಅವರು. ಭಾರತದಲ್ಲಿ ಇದರ ಜನಪ್ರಿಯತೆಗೆ ಮೂಲ ಕಾರಣ ಯಾರಂದರೆ ಅನ್ನಿ ಬೆಸೆಂಟ್. ಇದು ಥಿಯೋಸಾಫಿಕಲ್ ಸೊಸೈಟಿ ಆಯಿತು. ನೆಕ್ಸ್ಟ್ ಯಂಗ್ ಬೆಂಗಾಲ್ ಮೂಮೆಂಟ್. ಯಂಗ್ ಬೆಂಗಾಲ್ ಮತ್ತು ಪರಮಹಂಸ ಮಂಡಳಿ. ಸ್ನೇಹಿತರೆ, ಮೂಲತಃ ಯಂಗ್ ಬೆಂಗಾಲ್ ಬೇರೆ, ಪರಮಹಂಸ ಮಂಡಳಿ ಬೇರೆ. ಯಂಗ್ ಬೆಂಗಾಲ ಇದು ಬಂಗಾಲದಲ್ಲಿ ಆಗಿರ್ತದೆ.
ಈ ಪರಮಹಂಸ ಮಂಡಳಿ ಪುಣೆಯಲ್ಲಿ ಆಗಿರ್ತದೆ. ಯಂಗ್ ಬೆಂಗಾಲ್ ಏನು ಹೇಳ್ತದೆ, 1820-30ರ ದಶಕದ ಈ ಒಂದು ಕಾಲಘಟ್ಟದಲ್ಲಿ ಹೆನ್ರಿ ವಿವಿಯನ್ ಡೆರೋಜಿಯೋ ಅವರ ನೇತೃತ್ವದಲ್ಲಿ ನಡೀತದೆ. ಹೆನ್ರಿ ವಿವಿಯನ್ ಡೆರೋಜಿಯೋ ಅವರ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಇವರು ತರುಣರನ್ನು ಒಟ್ಟುಗೂಡಿಸಿ ತರುಣರಲ್ಲಿ ತಾರ್ಕಿಕ ಮತ್ತು ಮುಕ್ತ ಚಿಂತನೆಯನ್ನು ಏನು ಮಾಡ್ತಾರೆ, ಬೆಳೆಸ್ತಾರೆ. ಮಹಿಳೆಯರಿಗೆ ಸ್ವತಂತ್ರ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಾರೆ. ಇದೇನು ಯಂಗ್ ಬೆಂಗಾಲ್ ಮೂಮೆಂಟ್ 1820-30ರ ದಶಕದಲ್ಲಿ. ನೆಕ್ಸ್ಟ್ ಆಗಲೇ ಹೇಳಿದಾಗೆ ಪರಮಹಂಸ ಮಂಡಳಿಯನ್ನು ಪುಣೆಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಯಾರು ಮಾಡ್ತಾರೆ, ದಾದೋಬಾ ಪಾಂಡುರಂಗ. ಸ್ನೇಹಿತರೆ, ಆಗಲೇ ನೋಡಿದೆವು ಪ್ರಾರ್ಥನಾ ಸಮಾಜ ಬೇರೆ, ಅದನ್ನು ಆತ್ಮಾರಾಮ್ ಪಾಂಡುರಂಗ್ ತರ್ಕಡ್ಕರ್ ಅವರು ಸ್ಥಾಪನೆ ಮಾಡ್ತಾರೆ. ಇದು ಪರಮಹಂಸ ಮಂಡಳಿಯನ್ನು ಪುಣೆಯಲ್ಲಿ ದಾದೋಬಾ ಪಾಂಡುರಂಗ್ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಮೂಲತಃ ಇದರದ್ದು ಕೂಡ ತರ್ಕಬದ್ಧ ಚಿಂತನೆ ಮತ್ತು ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳಿಗಾಗಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಸಮಾನ ಮೂಲಭೂತ ಹಕ್ಕುಗಳು ದೊರೆಯಬೇಕೆಂಬುದು ಇವರ ಉದ್ದೇಶವಾಗಿರ್ತದೆ. ನೆಕ್ಸ್ಟ್ ದೇವ ಸಮಾಜ ಶಿವನಾರಾಯಣ್ ಅಗ್ನಿಹೋತ್ರಿ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಆತ್ಮದ ಶುದ್ಧತೆ, ನೈತಿಕ ನಡವಳಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. ಯಾವಾಗ ಸ್ಥಾಪನೆಯನ್ನು ಮಾಡ್ತಾರೆ, 1887. ಈ ಡೇಟ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ, ಯಾಕಂದರೆ ಕ್ರೊನಾಲಜಿಕಲಿ ಅರೇಂಜ್ ಅನ್ನುವಾಗ ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ನೆಕ್ಸ್ಟ್ ರಾಧಾಸ್ವಾಮಿ ಚಳುವಳಿ 1861ರಲ್ಲಿ ಶಿವದಯಾಳ್ ಸಾಹೇಬ್ ಅವರು, ಇವರನ್ನು ಮೂಲತಃ ತುಳಸಿರಾಮ್ ಅಂತೇಳಿನೂ ಕರಿತೇವೆ, ಅವ್ರು ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಇಸ್ಲಾಂ ಮತ್ತು ಪಾರ್ಸಿ ಧರ್ಮದ ಸುಧಾರಣೆಗಾಗಿ ಹಲವು ಚಳುವಳಿಗಳನ್ನು ಮಾಡಲಾಗ್ತದೆ. ಧಾರ್ಮಿಕ ಸುಧಾರಣಾ ಚಳುವಳಿಗಳು ಮೂಲತಃ ದೇವಬಂಧ ಚಳುವಳಿ 1866ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಮೊಹಮ್ಮದ್ ಕಾಸಿಮ್ ನ್ಯಾನಟೋವಿ ಮತ್ತು ರಶೀದ್ ಅಹಮದ್ ಗಂಗೋಯಿ ಅವರು ಈ ದೇವಬಂಧ ಚಳುವಳಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮೂಲತಃ ದೇವಬಂಧ ಚಳುವಳಿ ಏನಿರ್ತದೆ, ಇಸ್ಲಾಮಿಕ ಮೌಲ್ಯಗಳ ರಕ್ಷಣೆ ಮತ್ತು ಬ್ರಿಟಿಷರ ಪ್ರಭಾವದಿಂದ ಈ ಇಸ್ಲಾಮಿನ ಮೇಲೆ ಬ್ರಿಟಿಷರ ಪ್ರಭಾವವನ್ನು ಏನಲ್ಲ ಅದನ್ನು ಕಡಿಮೆ ಮಾಡುವುದು ಇದರ ಉದ್ದೇಶ ಆಗಿರ್ತದೆ. ಅಂದರೆ ಏನಿದು ರಿವೈವ್ಯಾಲಿಸ್ಟಿಕ್ ಅಂತೇಳಿ ನಾವು ರಿವೈವ್ಯಾಲಿಸ್ಟಿಕ್ ಮೂಮೆಂಟ್. ಮೂಲತಃ ಇದೇನು ಧಾರ್ಮಿಕ ಸುಧಾರಣಾ ಚಳುವಳಿ, ಧರ್ಮದ ಮೇಲೆ ಸಂಪ್ರದಾಯವಲ್ಲದ ಈ ಬ್ರಿಟಿಷರಾಗಿರ್ಬೋದು ಅಥವಾ ಆಧುನಿಕ ಮನೋಭಾವವುಳ್ಳ ಸುಧಾರಣಾವಾದಿಗಳು ಏನು ಮಾಡ್ತಾರೆ, ಧರ್ಮದ ಸಂಪ್ರದಾಯಗಳನ್ನು ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ, ಇಸ್ಲಾಮಿಕ್ ಮೌಲ್ಯಗಳ ರಕ್ಷಣೆ ಮಾಡುವ ಉದ್ದೇಶದಿಂದ ಈ ದೇವಬಂಧ ಚಳುವಳಿಯನ್ನು ಸ್ಥಾಪನೆ ಮಾಡಲಾಗ್ತದೆ. ನೆಕ್ಸ್ಟ್ ಫರೈಜಿ ಚಳುವಳಿ 1818ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಯಾರು, ಹಾಜಿ ಶರಿಯತುಲ್ಲಾ ಅವರ ನೇತೃತ್ವದಲ್ಲಿ ಮಾಡಲಾಗ್ತದೆ. ಅವ್ರು ಏನು ಮಾಡ್ತಾರೆ, ಮುಸ್ಲಿಂ ರೈತರನ್ನು ಶೋಷಣೆ ವಿರುದ್ಧ ಮತ್ತು ಸಂಘಟಿಸಿ ಧಾರ್ಮಿಕ ಶುದ್ಧೀಕರಣಕ್ಕೆ ಒತ್ತು ನೀಡ್ತಾರೆ. ಫರೈಜಿ ಚಳುವಳಿ ಅಂದರೆ ಏನು, ಮೂಲತಃ ಇದು ಈ ಮುಸ್ಲಿಂ ರೈತರ ವಿರುದ್ಧ ಆಗುತ್ತಿದ್ದ ಅನ್ಯಾಯಕ್ಕೆ ಪ್ರತಿಭಟಿಸುವಂಥ ಒಂದು ಸಂಘಟನೆ ಮತ್ತು ಧಾರ್ಮಿಕ ಶುದ್ಧೀಕರಣಕ್ಕೆ ಏನು ಮಾಡ್ತಾರೆ, ತಮ್ಮ ಕೊಡುಗೆಯನ್ನು ಸಲ್ಲಿಸ್ತಾರೆ. ಯಾವಾಗ 1818ರಲ್ಲಿ ಆಗ್ತದೆ. ನೆಕ್ಸ್ಟ್ ಅಹಮದಿಯಾ ಚಳುವಳಿ ಮೂಲತಃ 1889ರಲ್ಲಿ ಆಗ್ತದೆ ಸ್ಥಾಪನೆ. ಅಹಮದಿಯಾ ಚಳುವಳಿಯು 1889ರಲ್ಲಿ ಮಿರ್ಜಾ ಗುಲಾಂ ಅಹ್ಮದ್ ಅವರಿಂದ ಸ್ಥಾಪನೆ ಆಗ್ತದೆ. ಉದ್ದೇಶ ಏನಿರ್ತದೆ, ಇಸ್ಲಾಂನಲ್ಲಿ ಉದಾರವಾದಿ ಮತ್ತು ಮಾನವೀಯ ತತ್ವಗಳನ್ನು ಅಳವಡಿಸುವುದು. ಮೂಲತಃ ಸ್ನೇಹಿತರೆ, ದೇವಬಂಧ ಚಳುವಳಿಯಲ್ಲಿ ಏನಾಗಿರ್ತದೆ, ಈ ತರಹದ ಉದಾರವಾದಿ ಮತ್ತು ಮಾನವೀಯ ತತ್ವಗಳಿಂದ ಇಸ್ಲಾಮನ ತತ್ವಗಳನ್ನು ಮೌಲ್ಯಗಳನ್ನು ರಕ್ಷಣೆ ಮಾಡುವುದು ಅವರ ಉದ್ದೇಶ ಆಗಿರ್ತದೆ. ಅದಕ್ಕೆ ವಿರುದ್ಧವಾಗಿ ಅಹಮದಿಯ ಚಳುವಳಿ ಇರ್ತದೆ. ಇಲ್ಲೇನಿರ್ತದೆ, ಇಸ್ಲಾಂನಲ್ಲಿ ಉದಾರವಾದಿ ಮತ್ತು ಮಾನವೀಯ ತತ್ವಗಳನ್ನು ಅಳವಡಿಸುವುದು, ಪಾಶ್ಚಾತ್ಯ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು, ಇದು ಅಹಮದಿಯ ಚಳುವಳಿಯ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ. ಸೊ ಅಹಮದಿಯ ಚಳುವಳಿ ಸುಧಾರಣವಾದಿ ಚಳುವಳಿ ಇರ್ತದೆ. ದೇವಬಂಧ ಚಳುವಳಿ ಏನಿರ್ತದೆ, ರಿವೈವ್ಯಾಲಿಸ್ಟಿಕ್ ಇರ್ತದೆ, ಅಂದ್ರೆ ಮೂಲ ಇಸ್ಲಾಂ ಪರಿಕಲ್ಪನೆಗಳನ್ನು ಸಂರಕ್ಷಣೆ ಮಾಡುವುದು. ನೆಕ್ಸ್ಟ್ ರೇನುಮಾಯಿ ಮಜ್ದಾಯಸನ ಸಭಾ 1851ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ನವರೋಜಿ ಫರ್ದುಂಜಿ, ದಾದಾಬಾಯಿ ನವರೋಜಿ ಮತ್ತು GB ವಾಚಾ ಇವರಿಂದ ಸ್ಥಾಪನೆ ಆಗ್ತದೆ. ಮೂಲತಃ ಏನು ಹೇಳ್ತದೆ, ಪಾರ್ಸಿ ಸಮುದಾಯದ ಆಧುನೀಕರಣ ಮತ್ತು ಸಾಮಾಜಿಕ ಬದಲಾವಣೆ. ಈ ಪಾರ್ಸಿ ಸಮುದಾಯದಲ್ಲಿ
ಸಾಮಾಜಿಕ ಬದಲಾವಣೆಯನ್ನು ತರುವುದು ಇದರ ಮೂಲ ಉದ್ದೇಶವಾಗಿರ್ತದೆ. ಇದೇನು ಇಸ್ಲಾಂ ಮತ್ತು ಪಾರ್ಸಿ ಧರ್ಮದಲ್ಲಿ ಕೆಲವು ಸುಧಾರಣೆಯನ್ನು ಬಯಸಿದ ಮತ್ತು ಸುಧಾರಣೆಗೆ ವಿರೋಧ ಮಾಡಿದ ಒಂದು ಚಳುವಳಿಗಳು. ನೆಕ್ಸ್ಟ್ ಸಿಖ್ ಚಳುವಳಿ ಮತ್ತು ಸಾಂಪ್ರದಾಯಿಕ ಧಾರ್ಮಿಕ ರಕ್ಷಣಾ ಚಳುವಳಿಗಳು ಏನು ಹೇಳ್ತಾವು, ಸಿಖ್ ಧರ್ಮದಲ್ಲಿ ಧಾರ್ಮಿಕ ಸುಧಾರಣೆ ಯಾವ ರೀತಿ ಆಗಬೇಕು ಅಂತ. ಸಿಂಘ್ ಸಭಾ ಚಳುವಳಿ ಮೂಲತಃ 1873ರಲ್ಲಿ ಸ್ಥಾಪನೆ ಆಗ್ತದೆ. ಸಿಂಘ್ ಸಭಾ ಚಳುವಳಿ ಏನು ಹೇಳ್ತದೆ, ಪಂಜಾಬ್ನ ಜನರಿಗೆ ಆಧುನಿಕ ಶಿಕ್ಷಣವನ್ನು ನೀಡುವುದು ಮತ್ತು ಖಾಲ್ಸಾ ಕಾಲೇಜುಗಳನ್ನು ಸ್ಥಾಪನೆಯನ್ನು ಮಾಡುವುದು. ಸ್ನೇಹಿತರೆ, ಮೂಲತಃ ಈ ಖಾಲ್ಸಾ ಪಂಥವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಆಗ್ಬೋದು. ಖಾಲ್ಸಾ ಪಂಥವನ್ನು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಕಾಲಿ ಚಳುವಳಿ ಅಥವಾ ಗುರುದ್ವಾರ ಸುಧಾರಣಾ ಚಳುವಳಿ 1920ರ ಸಂದರ್ಭದಲ್ಲಿ ನಡೀತದೆ. ಏನು ಇದು ಅಕಾಲಿ ಚಳುವಳಿಯು ಗುರುದ್ವಾರಗಳನ್ನು ಈ ಭ್ರಷ್ಟ ಮಹಂತರ ಕಂಟ್ರೋಲ್ದಿಂದ ಮುಕ್ತಗೊಳಿಸಿ ಯಶಸ್ವಿಯಾಗಿ ಹೋರಾಡಿತು. ಆದರೆ ಮೂಲತಃ ಈ ಅಕಾಲಿ ಚಳುವಳಿ ಗುರುದ್ವಾರಗಳು ಸಾಮಾನ್ಯವಾಗಿ ಈ ಮಹಂತರ ಹಿಡಿತಕ್ಕೊಳಗಾಗಿದ್ದವು. ಆ ಮಹಂತರು ಭ್ರಷ್ಟ ಅಧಿಕಾರಿಗಳಾಗಿದ್ದರು. ಅವರ ಹಿಡಿತದಿಂದ ಮುಕ್ತಗೊಳಿಸುವುದೇ ಈ ಅಕಾಲಿ ಚಳುವಳಿಯ ಉದ್ದೇಶವಾಗಿತ್ತು. ಇದು 1920ರ ಕಾಲಘಟ್ಟದಲ್ಲಿ ನೆರವೇರಿದಂಥ ಒಂದು ಚಳುವಳಿ. ಧಾರ್ಮಿಕ ಕೇಂದ್ರಗಳನ್ನು ಪ್ರಜಾಸತ್ತಾತ್ಮಕವಾಗಿ ನಿರ್ವಹಿಸುವ ಉದ್ದೇಶವನ್ನು ಇದು ಹೊಂದಿತ್ತು. ಯಾವುದು ಸಿಂಘ್ ಸಭಾ ಅಕಾಲಿ ಚಳುವಳಿ. ನೆಕ್ಸ್ಟ್ ಈ ಧರ್ಮಸಭಾ ಚಳುವಳಿ ಇದು 1930ರಲ್ಲಿ ಸ್ಥಾಪನೆ ಆಯಿತು. ಯಾರು ಸ್ಥಾಪನೆಯನ್ನು ಮಾಡಿದ್ರು, ರಾಧಾಕಾಂತ್ ದೇವ್ ಅವರು. ಮೂಲತಃ ಇವರು ಸಾಂಪ್ರದಾಯಿಕ ಹಿಂದೂವಾದಿ ನಾಯಕರಾಗಿದ್ದರು. ಸಾಂಪ್ರದಾಯಿಕ ಹಿಂದೂ ಧರ್ಮದ ರಕ್ಷಣೆಗಾಗಿ ಕಲ್ಕತ್ತಾದಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿದ್ರು. ಮೂಲತಃ ಸ್ನೇಹಿತರೆ, ಇವರು ಕೂಡ ಈ ರಾಜಾರಾಮ್ ಮೋಹನ್ ರಾಯ್ ಅವರ ಸಮಕಾಲೀನ ಒಬ್ಬ ನಾಯಕರು. ರಾಜಾರಾಮ್ ಮೋಹನ್ ರಾಯರು ಹಿಂದೂ ಧರ್ಮದಲ್ಲಿ ಸುಧಾರಣೆಯನ್ನು ಬಯಸುತ್ತಿದ್ದರು. ಆದರೆ ಇವರು ಏನು ಮಾಡ್ತಿದ್ರು, ಹಿಂದೂ ಧರ್ಮದ ಮೌಲ್ಯಗಳು ತತ್ವಗಳು ಹಾಗೇ ಇರಲಿ, ಹಿಂದೂ ಧರ್ಮದಾಗ ಸುಧಾರಣೆ ಬೇಡ ಅಂಥೇಳಿ ಇವರು ಆ ಸುಧಾರಣೆಗೆ ವಿರೋಧವಾಗಿ ಏನು ಮಾಡಿದ್ರು, ಧರ್ಮಸಭಾವನ್ನು ಸ್ಥಾಪನೆ ಮಾಡಿದ್ರು. ಬ್ರಹ್ಮ ಸಮಾಜದ ಸುಧಾರಣಾ ಕ್ರಮಗಳನ್ನು ಮತ್ತು ಪಾಶ್ಚಾತ್ಯೀಕರಣವನ್ನು ಪ್ರಬಲವಾಗಿ ವಿರೋಧ ಮಾಡಿದ್ರು. ಸೊ ಇದು ಧರ್ಮಸಭಾ. ನೆಕ್ಸ್ಟ್ ಮಹಿಳಾ ಹಕ್ಕುಗಳು ಮತ್ತು ರಾಷ್ಟ್ರೀಯ ಸಂಘಟನೆಗಳು. ಸ್ನೇಹಿತರೆ, ಮೂಲತಃ ಭಾರತ ಸ್ತ್ರೀ ಮಹಾಮಂಡಲವನ್ನು 1910ರಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಸರಳಾದೇವಿ ಚೌಧುರಾಣಿ ಅವರು ಈ ಭಾರತ ಸ್ತ್ರೀ ಮಹಾಮಂಡಲ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಇದು ಏನಂತೇಳಿ ಗುರುತಿಸಲ್ಪಡ್ತದೆ, ಮಹಿಳೆಯರಿಂದಲೇ ನಡೆಸಲ್ಪಡುವ ಮತ್ತು ಸ್ಥಾಪಿಸಲ್ಪಟ್ಟ ಮೊದಲ ರಾಷ್ಟ್ರೀಯ ಸಂಘಟನೆ ಅಂಥೇಳಿ ಈ ಭಾರತ ಸ್ತ್ರೀ ಮಹಾಮಂಡಲವನ್ನು ಗುರುತಿಸ್ತೇವೆ. ಸ್ಥಾಪನೆ ಯಾರು ಮಾಡಿದ್ರು, ಸರಳಾದೇವಿ ಚೌಧುರಾಣಿ. ನೆಕ್ಸ್ಟ್ ಆರ್ಯ ಮಹಿಳಾ ಸಭಾ 1882ರಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಯಾರು ಸ್ಥಾಪನೆ ಮಾಡಿದ್ರು, ಪಂಡಿತಾ ರಮಾಬಾಯಿ ಅವರು ಪುಣೆಯಲ್ಲಿ ಈ ಆರ್ಯ ಮಹಿಳಾ ಸಮಾಜವನ್ನು ಸ್ಥಾಪನೆ ಮಾಡಿದ್ರು. ಆಗಲೇ ನೋಡಿದೆವು ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದ್ರು, ಸ್ವಾಮಿ ದಯಾನಂದ ಸರಸ್ವತಿಯವರು ಅಂತ. ನೆಕ್ಸ್ಟ್ ಶಾರದಾ ಸದನ 1889ರಲ್ಲಿ ಸ್ಥಾಪನೆ ಆಗ್ತದೆ. ಪಂಡಿತಾ ರಮಾಬಾಯಿ ಅವರು ಮುಂಬೈಯಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಆರ್ಯ ಮಹಿಳಾ ಸಮಾಜವನ್ನು ಪುಣೆಯಲ್ಲಿ ಮತ್ತು ಶಾರದಾ ಸದನವನ್ನು ಮುಂಬೈಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ರಾಷ್ಟ್ರೀಯ ಮಹಿಳಾ ಪರಿಷತ್ 1925ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮೆಹರಿಬಾಯಿ ಟಾಟಾ ಅವರು ಭಾರತೀಯ ಮಹಿಳೆಯರ ಸಮಸ್ಯೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವ ಉದ್ದೇಶದಿಂದ ಏನು ಮಾಡ್ತಾರೆ, ರಾಷ್ಟ್ರೀಯ ಮಹಿಳಾ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಮಹಿಳಾ ಭಾರತೀಯ ಸಂಘ ವುಮೆನ್ ಇಂಡಿಯನ್ ಅಸೋಸಿಯೇಷನ್ 1917ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಮೂಲತಃ ಮಾರ್ಗ್ರೆಟ್ ಖಜಿನ್ಸ್ ಮತ್ತು ಡೊರೋತಿ ಜಿನ್ ರಾಜದಾಸ್ ಮತ್ತು ಆ್ಯನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ಈ ಮಹಿಳಾ ಭಾರತೀಯ ಸಂಘವನ್ನು 1917ರಲ್ಲಿ ಸ್ಥಾಪನೆ ಮಾಡ್ತದೆ. ಮಹಿಳೆಯರ ಮತದಾನದ ಹಕ್ಕು ಮತ್ತು ಸಾಮಾಜಿಕ ರಕ್ಷಣೆಯ ಉದ್ದೇಶವನ್ನು ಈ ಮಹಿಳಾ ಭಾರತೀಯ ಸಂಘ ಹೊಂದಿರ್ತದೆ. ಚೆನ್ನೈನ ಅಡಿಯಾರ್ನಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರ್ತದೆ. ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಈ ಒಂದು ಮಹಿಳಾ ಭಾರತೀಯ ಸಂಘ ಒತ್ತು ನೀಡಿತು. ಸೊ ಇದು ಮಹಿಳಾ ಭಾರತೀಯ ಸಂಘ. ನೆಕ್ಸ್ಟ್ ಅಖಿಲ ಭಾರತ ಮಹಿಳಾ ಸಮ್ಮೇಳನ ಆಲ್ ಇಂಡಿಯಾ ವುಮೆನ್ ಕಾನ್ಫರೆನ್ಸ್. ಮೂಲತಃ ಇದನ್ನು ಮಾರ್ಗ್ರೆಟ್ ಖಜಿನ್ಸ್ ಅವರು ಮಹಿಳಾ ಶಿಕ್ಷಣ ಮತ್ತು ಸಮಾನ ಹಕ್ಕುಗಳ ಈ ಉದ್ದೇಶಕ್ಕಾಗಿ ಸಂಸ್ಥೆಯನ್ನು ಕಟ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದರ ಉದ್ದೇಶವಾಗಿರ್ತದೆ. ಇದು ಏನು, ಅಖಿಲ ಭಾರತ ಮಹಿಳಾ ಸಮ್ಮೇಳನ
ಆಲ್ ಇಂಡಿಯಾ ವುಮೆನ್ಸ್ ಕಾನ್ಫರೆನ್ಸ್. ನೆಕ್ಸ್ಟ್ ಸ್ನೇಹಿತರೆ, ಈ ಎಲ್ಲ ಸಂಘಟನೆಗಳು ಸಂಸ್ಥೆಗಳು ಏನು ಮಾಡ್ತವೆ, ಯಾವ ಉದ್ದೇಶವನ್ನು ಹೊಂದಿರ್ತವೆ? ಮೂಲತಃ ಶಿಕ್ಷಣ ಆಗಿರ್ಬೋದು, ಮಹಿಳೆಯರಿಗೆ ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆಯನ್ನು ಒದಗಿಸೋದಾಗಿರ್ಬೋದು. ಸೊ ಇಲ್ಲಿ ಪಂಡಿತ ರಮಾಬಾಯಿ ಅವರು ಮಹತ್ವದ ಒಂದು ಪಾತ್ರವನ್ನು ವಹಿಸ್ತಾರೆ. ಅವರ ಕಾರ್ಯಗಳು ಯಾವುವು ಅಂದ್ರೆ, ಆರ್ಯ ಮಹಿಳಾ ಸಮಾಜದ ಮೂಲಕ ಏನು ಮಾಡ್ತಾರೆ, ಮಹಿಳಾ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ಬಾಲ ವಿವಾಹ ವಿರೋಧವನ್ನು ಮಾಡ್ತಾರೆ. ಈ ಬಾಲ ವಿವಾಹ ವಿರೋಧ ಮತ್ತು ಮಹಿಳಾ ಶಿಕ್ಷಣಕ್ಕಾಗಿ ಅತ್ಯಂತ ಶ್ರಮ ಪಡ್ತಾರೆ ಇವರು. ಯಾರು? ಪಂಡಿತ ರಮಾಬಾಯಿ ಅವರು. ನೆಕ್ಸ್ಟ್ ಶಾರದಾ ಸದನ. ಆಗಲೇ ನೋಡಿದೆವು ಮುಂಬೈಯಲ್ಲಿ ಶಾರದಾ ಸದನವನ್ನು ಸ್ಥಾಪನೆ ಮಾಡ್ತಾರೆ ಅಂಥೇಳಿ. ಈ ಶಾರದಾ ಸದನದ ಮೂಲಕ ಬಾಲ ವಿಧವೆಯರಿಗೆ ಆಶ್ರಯವನ್ನು ನೀಡ್ತಾರೆ, ವೃತ್ತಿಪರ ತರಬೇತಿಯನ್ನು ನೀಡ್ತಾರೆ. ಹಾಗಾಗಿ ಈ ಬಾಲ ವಿಧವೆಯರ ಏನಾಗ್ತದೆ, ಆಶ್ರಯ ಮತ್ತು ತರಬೇತಿಯನ್ನು ನೀಡುವ ಮೂಲಕ ಅವರಿಗೆ ಹೊಸ ಬದುಕನ್ನು ಕಟ್ಟಿಕೊಡುವಂತೆ ಮಾಡ್ತಾರೆ. ನೆಕ್ಸ್ಟ್ ವಿಧವೆಯರ ಸಲುವಾಗಿ ಪುನರ್ವಸತಿ ಗೃಹವನ್ನು ಆರಂಭ ಮಾಡ್ತಾರೆ. ಶಾರದಾ ಸದನವು ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿ ಸಕ್ಷಮ ಮಾಡ್ತದೆ. ಈ ಮೂಲಕ ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುತ್ತದೆ. ಇದು ಪಂಡಿತ ರಮಾಬಾಯಿಯವರ ಕಾರ್ಯಗಳಾದವು. ನೆಕ್ಸ್ಟ್ ಇದೇ ಥರದಾಗಿ ಮುಸ್ಲಿಂ ಮಹಿಳೆಯರಲ್ಲಿ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಈ ಸಮಾನತೆಗಾಗಿ ಯಾರು ಹೋರಾಟ ಮಾಡಿದ್ರು ಅಂದ್ರೆ, ಅದು ಸುಲ್ತಾನ್ ಜಹಾನ್ ಬೇಗಂ ಮತ್ತು ಬೇಗಂ ರೋಕಿಯೋ ಹೊಸೈನ್. ಈ ಸುಲ್ತಾನ್ ಜಹಾನ್ ಬೇಗಂ ಮತ್ತು ಬೇಗಂ ರೋಕೆಯಾ ಹೊಸೇನ್ ಅವರು ಪರ್ದಾ ಪದ್ಧತಿಯನ್ನು ವಿರೋಧಿಸ್ತಾರೆ, ಶಾಲೆಗಳನ್ನು ಸ್ಥಾಪಿಸ್ತಾರೆ, ಮುಸ್ಲಿಂ ಮಹಿಳೆಯರಿಗೆ ಮತ್ತು ಬಾಲಕಿಯರಿಗೆ ಶಿಕ್ಷಣ ದೊರೆಯಬೇಕಂತೇಳಿ ಹೋರಾಟ ಮಾಡ್ತಾರೆ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆಧುನಿಕ ಶಿಕ್ಷಣ ದೊರೆಯಬೇಕು ಮತ್ತು ಈ ಆಧುನಿಕ ಶಿಕ್ಷಣವನ್ನು ಕೊಡುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇದು ಮುಸ್ಲಿಂ ಮಹಿಳಾ ಶಿಕ್ಷಣ ಚಳವಳಿ. ನೆಕ್ಸ್ಟ್ ಶೈಕ್ಷಣಿಕ ಬೆಂಬಲ ಮತ್ತು ವಿಶ್ವವಿದ್ಯಾಲಯ. ಸ್ನೇಹಿತರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 1919ರಲ್ಲಿ ಪುಣೆಯಲ್ಲಿ ದೋಂಡೋ ಕೇಶವ್ ಕರ್ವೆ ಅವರು ಏನು ಮಾಡ್ತಾರೆ, ದೇಶದ ಮೊದಲ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿ ಮಹರ್ಷಿ ಕರ್ವೆ ಅವರು ಸ್ಥಾಪಿಸಿದ ಮೊದಲ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ರಮಾಬಾಯಿ ರಾನಡೆ ಏನು ಮಾಡ್ತಾರೆ, ಬೆಂಬಲವನ್ನು ನೀಡ್ತಾರೆ. ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬಂದು ಮಹಿಳೆಯರ ಸುಧಾರಣೆಗಾಗಿ ಸನಾತನ ಧರ್ಮ ಮಹಾಮಂಡಲದ ಮಹಿಳಾ ವಿಭಾಗ ಕೆಲಸ ಮಾಡಿತು. ಇಲ್ಲಿ ಯಾವ್ದು ಬಂತು? ಸನಾತನ ಧರ್ಮ ಮಹಿಳಾ ಮಂಡಳ. ಈ ಸಾಂಪ್ರದಾಯಿಕವಾದಿ ಈ ಸನಾತನ ಧರ್ಮದ ಕಟ್ಟಳೆಗಳಿಂದ ಹೊರಬಂದು ಮಹಿಳೆಯರಿಗೆ ಸ್ವತಂತ್ರ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಏನು ಮಾಡ್ತದೆ, ಕೆಲಸವನ್ನು ಮಾಡ್ತದೆ. ಸೊ ಸ್ನೇಹಿತರೆ, ಇದಷ್ಟು ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಡೆದ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು. ಹಲವು ಚಳುವಳಿಗಳನ್ನು ನೋಡಿದೆವು, ಅವುಗಳ ಡೇಟನ್ನು ನೋಡಿದೆವು, ಅವುಗಳನ್ನು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದು ನೋಡಿದೆವು, ಅವುಗಳ ಉದ್ದೇಶ ಏನಿತ್ತು, ಅವುಗಳ ಗುರಿ ಏನಿತ್ತು ಅನ್ನೋದನ್ನು ನೋಡಿದೆವು. ಈ ಮೂಲಕ ಇವತ್ತಿನ ಮೊದಲನೇ ಥೀಮ ಮುಗಿಸ್ತೇವೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಥೀಮ್ಸ್ಗಳನ್ನು ತರೋ ಮೂಲಕ, ಮತ್ತೊಂದು ಥೀಮನ್ನು ತರೋ ಮೂಲಕ ಏನು ಮಾಡೋಣ, ವಿವರವಾಗಿ ಅಧ್ಯಯನ ಮಾಡೋಣ. ಸೊ ಸ್ನೇಹಿತರೆ, ನೆಕ್ಸ್ಟ್ ಯಾವ ಥೀಮ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಆ ಒಂದು ಥೀಮ್ ಮೇಲೆ ವಿವರವಾಗಿ ಪ್ರಿಪ್ರೇಷನ್ ಮಾಡೋಣ ಅನ್ನೋ ಮೂಲಕ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.